ಫರಿಸಾಯರು ಮತ್ತು ಸದುಕಾಯರು ಯೇಸು ಕ್ರಿಸ್ತನು ಮಾಡಿದ ಎಲ್ಲಾ ಅದ್ಭುತಗಳು ಮತ್ತು ಚಿಹ್ನೆಗಳನ್ನು ತಮ್ಮ ಕಣ್ಣಾರೆ ನೋಡಿದ್ದರು. ಆದರೂ ಅವರು ಹೃದಯದ ಕಠಿಣತನದಿಂದ ಅವನನ್ನ ನಂಬಲಿಲ್ಲ. ಫಲವಾಗಿ ಅವರು ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಅವುಗಳಂತೆ ಬದುಕನ್ನು ತಾವು ತೊಡಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬದಲಾಗಿ ಅವರು ಅವನಿಗೆ ವಿರೋಧವಾಗಿ ಮುಂದುವರೆದರು. ದೈನಂದಿನ ಚಾಲ. ಆಗ ಫರಿಸಾಯರು ಮತ್ತು ಸದುಕಾಯರು ಬಂದು ಅವನನ್ನು ಪರೀಕ್ಷಿಸಿ ಅವನು ಆಕಾಶದಿಂದ ಒಂದು ಚಿಹ್ನೆಯನ್ನು ತೋರಿಸಬೇಕೆಂದು ಕೇಳಿದರು. ಮತ್ತಾಯ ಅಧ್ಯಾಯ 16 ವಚನ 1. ಫರಿಸಾಯರು ಮತ್ತು ಸದುಕಾಯರು ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ರಮುಖ ಧಾರ್ಮಿಕ ನಾಯಕರು ಆಗಿದ್ದರು. ಅವರಲ್ಲಿ ಫರಿಸಾಯರು ತಾವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರೆಂದು ಭಾವಿಸಿ ಯಹೂದ್ಯರು ತಮ್ಮ ಧಾರ್ಮಿಕ ಆಚರಣೆಗಳು ಮತ್ತು ಪರಂಪರೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಬಹಳ ಜಾಗರೂಕತೆಯಿಂದ ಬೋಧಿಸುತ್ತಿದ್ದರು. ಹಾಯ್, ನಿಮಗೆ ಶಾಸ್ತ್ರಿಗಳು ಮತ್ತು ಫರಿಸಾಯರೇ, ನಾಟಕವಾಡುವಾಯ್. ನೀವು ಬಿಳಿಯಾಗಿ ಬಣ್ಣ ಹಚ್ಚಿದ ಸಮಾಧಿಗಳಂತೆ ಇದ್ದೀರಿ. ಹೊರಗೆ ಸುಂದರವಾಗಿ ಕಾಣಿಸುತ್ತವೆ, ಆದರೆ ಒಳಗೆ ಸತ್ತವರ ಎಲುಬುಗಳು ಮತ್ತು ಎಲ್ಲ ಅಶುದ್ಧತೆಯಿಂದ ತುಂಬಿವೆ. ಮತ್ತಾಯ ಅಧ್ಯಾಯ 23 ವಚನ 27. ಅದೇ ರೀತಿ ಸದುಕಾಯರು ಧಾರ್ಮಿಕ ಆಚರಣೆಗಳನ್ನ ಪಾಲಿಸುತ್ತಿದ್ದರೂ ತಮ್ಮ ಮೇಲೆ ಆಳುತ್ತಿದ್ದ ರೋಮನ್ನರೊಂದಿಗೆ ಹೊಂದಾಣಿಕೆಯಿಂದ ಇದ್ದರು. ಅವರು ತಮ್ಮ ಆತ್ಮೀಯ ತತ್ವಗಳನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸುತ್ತಿದ್ದರು. ಇವರು ಪುನರುತ್ಥಾನ ಎಂಬುದು ಇಲ್ಲ ಎಂದು ಒತ್ತಾಯಪೂರ್ವಕವಾಗಿ ಹೇಳ್ತಿದ್ದವರು. ಫರಿಸಾಯರು ಸದುಕಾಯರು ಶಾಸ್ತ್ರಗಳಲ್ಲಿ ಪರಿಣಿತರಾಗಿದ್ದರು. ಆದರೆ ಅವರಲ್ಲಿ ಕೆಲವು ಪರಸ್ಪರ ವಿರೋಧಿ ತತ್ವಗಳಿದ್ದ ಕಾರಣ ಫರಿಸಾಯರು ಮತ್ತು ಸದುಕಾಯರು ಯಾವಾಗಲೂ ಒಬ್ಬರಿಗೊಬ್ಬರು ವಿರೋಧಿಯಾಗಿದ್ರು. ಅವರು ವಾದವಿವಾದಗಳಲ್ಲಿ ತೊಡಗುತ್ತಿದ್ದರು. ಇಲ್ಲಿ ಯೇಸುಕ್ರಿಸ್ತನನ್ನು ಪರೀಕ್ಷಿಸಲು ಅವರು ಆತನಿಗೆ ಆಕಾಶದಿಂದ ಒಂದು ಚಿಹ್ನೆ ತೋರಿಸಬೇಕೆಂದು ಕೇಳಿದರು. ಆದರೆ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ನಿಮ್ಮ ದೇವರಾದ ಕರ್ತನನ್ನು ಪರೀಕ್ಷಿಸಬೇಡಿ. ನಿಮ್ಮ ದೇವರಾದ ಕರ್ತನು ನಿಮ್ಮ ಮಧ್ಯದಲ್ಲಿ ಹಿಂಸೆ ಪಡುವ ದೇವರಾಗಿದ್ದಾನೆ. ನಿಮ್ಮ ದೇವರಾದ ಕರ್ತನ ಕೋಪವು ನಿಮ್ಮ ಮೇಲೆ ಉಂಟಾಗಿ ನಿಮ್ಮನ್ನು ಭೂಮಿಯ ಮೇಲಿಂದ ನಾಶ ಮಾಡಬಾರದೆಂದು ನೋಡಿಕೊಳ್ಳಿ. ನೀವು ಮಸ್ಸದಲ್ಲಿ ಆತನನ್ನು ಪರೀಕ್ಷಿಸದಂತೆ ನಿಮ್ಮ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು. ದ್ವಿತೀಯೋಪದೇಶ 6 ಅಧ್ಯಾಯ 15-16 ವಚನಗಳು. ಆದರೂ ಅವರು ಪರಮೋನ್ನತ ದೇವರನ್ನು ಪರೀಕ್ಷಿಸಿ ಆತನನ್ನು ಕೋಪಗೊಳಿಸಿದರು. ಆತನ ಸಾಕ್ಷಿಗಳನ್ನು ಪಾಲಿಸಲಿಲ್ಲ. ಬದಲಾಗಿ ತಮ್ಮ ಪೂರ್ವಜರಂತೆ ಹಿಂತಿರುಗಿ ನಿಷ್ಠೆಯಿಲ್ಲದೆ ನಡೆದುಕೊಂಡರು. ಅವರು ಮೋಸ ಮಾಡುವ ಬಿಲ್ಲಿನಂತೆ ತಿರುತಿರುವುದೇ. ಅವರು ತಮ್ಮ ಎತ್ತರದ ಸ್ಥಳಗಳಿಂದ ಆತನನ್ನು ಕೋಪಗೊಳಿಸಿದರು ಮತ್ತು ತಾವು ತಯಾರಿಸಿದ ವಿಗ್ರಹಗಳಿಂದ ಆತನನ್ನು ಹಿಂಸೆ ಪಡುವಂತೆ ಮಾಡಿದರು. ಕೀರ್ತನೆ 78 ಅಧ್ಯಾಯ 56-58 ವಚನಗಳು. ಯೇಸುಕ್ರಿಸ್ತನು ಮಾಡಿದ ಎಲ್ಲಾ ಅದ್ಭುತಗಳು ಮತ್ತು ಚಿಹ್ನೆಗಳನ್ನು ತಮ್ಮ ಕಣ್ಣಾರೆ ಕಂಡಿದ್ದರೂ ಸಹ ಹೃದಯದ ಕಠಿಣತನದಿಂದ ಅವರು ಆತನನ್ನು ನಂಬಲಿಲ್ಲ. ಆದ ಕಾರಣ ಯೇಸುಕ್ರಿಸ್ತನ ಮಾತುಗಳನ್ನು ಕೇಳಿ ಅವುಗಳಂತೆ ಬದುಕಲು ಅವರು ತಮ್ಮನ್ನು ಸಮರ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದರ ಬದಲು ಅವರು ಆತನಿಗೆ ವಿರೋಧವಾಗಿ ಮುಂದುವರೆದು, ಆದರೂ ಸಹ ಅವರು ಯೇಸುವಿನ ಬಳಿ ಇನ್ನಷ್ಟು ಚಿಹ್ನೆಗಳನ್ನು ಕೇಳ್ತಲೇ ಇದ್ದರು. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಎಷ್ಟು ಅದ್ಭುತಗಳು ಮತ್ತು ಚಿಹ್ನೆಗಳನ್ನು ಅನುಭವಿಸಿದ್ರು, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇದ್ರೆ ಆ ನಂಬಿಕೆ ವ್ಯರ್ಥವಾಗುತ್ತದೆ. ಬಹಳ ಜನರು ಹೇಳ್ತಾರೆ, ದೇವರು ನನ್ನ ಜೀವನದಲ್ಲಿ ಈ ಒಂದು ಅದ್ಭುತವನ್ನು ಮಾತ್ರ ಮಾಡಿದ್ರೆ ಸಾಕು ಎಂದು. ಆದ ನಂತರ ನಾನು ಬದುಕ್ತೇನೆ, ಪೂರ್ಣವಾಗಿ ಆತನ ಸಾಕ್ಷಿಯಾಡಿ. ಆದರೆ ಅವರ ಹೃದಯದ ಕಠಿಣತನದಿಂದಾಗಿ ಅದನ್ನು ಪಡೆದ ನಂತರವೂ ಅವರು ದೇವರಿಗೆ ನಿಜವಾದ ವಿಧೇಯತೆಯಲ್ಲಿ ಬದುಕಲು ಸಾಧ್ಯವಾಗ್ತಿಲ್ಲ. ಯಹೂದಿಯರು ಚಿಹ್ನೆಯನ್ನು ಬೇಡುತ್ತಾರೆ ಮತ್ತು ಗ್ರೀಕರು ಜ್ಞಾನವನ್ನು ಹುಡುಕುತ್ತಾರೆ. 1 ಕೊರಿಂಥಿಯವರಿಗೆ ಅಧ್ಯಾಯ 1 ವಚನ 22. ಪ್ರಭು ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧ ಆತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ. ಆಮೆನ್.